ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಸಂಸತ್ತಿನ ಮಳೆಗಾಲದ ಅಧಿವೇಶನ ಆರಂಭವಾಗಿದೆ. ಈಗಷ್ಟೇ ಪ್ರಧಾನಿ ಮನಮೋಹನ್ ಸಿಂಗ್ ಮಾತನಾಡಿದರು. ಇನ್ನು ವಿಪಕ್ಷಗಳು ಯುಪಿಎಯನ್ನ ತರಾಟೆಗೆ ತೆಗೆದುಕೊಳ್ಳಲು ಸಿದ್ಧವಾಗಿವೆ. ಹೀಗಾಗಿ ಸುಗಮ ಕಲಾಪ ನಡೆಯೋದು ಅನುಮಾನ. ಈ ಬಾರಿಯೂ 2G ಸೇರಿದಂತೆ ಹಲವು ವಿಷಯಗಳು ಸಂಸತ್ತಿನಲ್ಲಿ ಪ್ರತಿಧ್ವನಿಸುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ. 2G ಹಗರಣದ ಪ್ರಮುಖ ಆರೋಪಿ ಮಾಜಿ ಸಚಿವ ಎ ರಾಜಾ, ಹಗರಣದಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಮತ್ತು ಗೃಹ ಸಚಿವ ಚಿದಂಬರಂ ಹೆಸರನ್ನ ಎತ್ತಿದ್ದಾನೆ. ಹೀಗಾಗಿ ಬಿಜೆಪಿ ಸೇರಿದಂತೆ ಎಲ್ಲ ಪ್ರತಿಪಕ್ಷಗಳು ಪ್ರಧಾನಿ ಮತ್ತು ಚಿದು ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದಿವೆ. ಅಲ್ಲದೆ ಕಪ್ಪು ಹಣದ ಬಗ್ಗೆ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಇದು ಕೂಡ ಸರ್ಕಾರವನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಬಹುದು. ಇಷ್ಟಲ್ಲದೆ ಜನಲೋಕಪಾಲ್ ಮಸೂದೆ, ಮುಂಬೈ ಸ್ಫೋಟ, ನಕ್ಸಲ್ ಹಾವಳಿ, ತೆಲಂಗಾಣ ಸಮಸ್ಯೆ, ಬೆಲೆ ಏರಿಕೆ ಇವೆಲ್ಲವನ್ನೂ ಪ್ರಸ್ತಾಪಿಸಿ ಸರ್ಕಾರದ ಮೇಲೆ ಮುಗಿ ಬೀಳಲಿವೆ. ಇನ್ನು ಪ್ರಮುಖ ವಿರೋಧ ಪಕ್ಷ ಬಿಜೆಪಿಗೆ ಕರ್ನಾಟಕದ ರಾಜಕೀಯ ವಿದ್ಯಮಾನ ಮುಳುವಾಗುವ ಸಾಧ್ಯತೆಯೂ ಇದೆ. ಯಡಿಯೂರಪ್ಪ ರಾಜೀನಾಮೆಯಿಂದ ಮುಜುಗರ ತಪ್ಪಿಸಿಕೊಂಡ್ರೂ ಲೋಕಾಯುಕ್ತರ ಅಕ್ರಮ ಗಣಿಗಾರಿಕೆ ವರದಿ ಎತ್ತಿ ಬಿಜೆಪಿಗೆ ತಿರುಗೇಟು ನೀಡಲು ಕಾಂಗ್ರೆಸ್ ಕೂಡ ಸಿದ್ಧವಾಗಿದೆ. A committed social and political worker, Shri Diggal commenced his political career at the grassroots level. Shri Diggal played a proactive role in developmental activities in his constituency. Shri Bachcha Diggal passed away on 15th April 2011 at Bhubaneswar, Orissa at the age of 70. Professor Shripal Singh Yadav was a member of the 9th and 10th Lok Sabhas from 1989 to 1996, representing the Sambhal parliamentary constituency of Uttar Pradesh. Professor Yadav was a member of the Committee on Public Undertakings, member Hindi Advisory Committee of the Ministry of Telecommunications.